ಪತಿ ಹೋದವರು ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ಯಾರದು ಬಿಡಿ? ನಾನೇ ನಿನ್ನ ಕೈ ಹಿಡಿದ ಗಂಡ. ಇದೇನ್ರಿ ನಿಮಗೆ ತಮಾಷೆ ಮಾಡೋದಕ್ಕೆ ಹೊತ್ತು ಗೊತ್ತಿಲ್ವೇನು? ಈ ಬಂಟ ನಿನ್ನ ಕರಿಮಣಕ್ಕಿ ಸರಕ್ಕೆ 3 ಗಂಟು ಹಾಕಿದವನು ಕಣೆ. ಯಾವಾಗ್ಲೂ ನಿಮ್ದು ತುಂಟಾಟನೇ ಆಯ್ತು. ನಾಚಿಕೆ ಎಂಬ 3 ಅಕ್ಷರದ ಮರ್ಮ ಹೆಣ್ಣಿನಲ್ಲಿರುವ ಸಹಜ ರಾಣಿ. ಅವಳ ನಡೆ ನುಡಿಗೆ ತಕ್ಕಂತೆ ಅವಳ ಬಾಡಿದ ಮುಖವೂ ಕೂಡ ಮಲ್ಲಿಗೆ ಹೂವಿನಂತ ಹೇಳುತ್ತದೆ. ಬಾ, ಈ ಸಾಯಂಕಾಲದ ಸಂತದ ಸಮಯದಲ್ಲಿ ಈ ನಿನ್ನ ಗಂಡನ ಕೈ ಹಿಡಿದು ಹಾಡು ಬಾ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಪ್ರೀತಿಯ ಜೀನಿಂದ ತುಂಬುತ್ತ ಆನಂದ, ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಮೊಕ್ಕೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ, ಈ ಮೊಗವೇಕೆ ಕಾಣೆ ಹೂವಾಗಲೀಗ. ಕತ್ತಲು ಎಲ್ಲೆಲ್ಲೂ ಹುತ್ತಲು ಬಯದೆಲ್ಲ ಮಾಡುತ್ತಿರಲು, ಈ ನಿನ್ನ ಕಂಡ ಕಾಂತಿ ಹೊಸ ಜೀವ ತಂದಿತು. ಜಾನ ನುಡಿಗಳು ವೀಣೆ ಸ್ವರಗಳು, ಕಾಣೆನು ಪ್ರೇಯಸಿ ನಾನು, ಕಾಣೆನು ಪ್ರೇಯಸಿ ನಾನು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಕೇಳುವರಾರೆಲ್ಲ ಒಂಟಿ ಬಾಳಿನಲ್ಲಿ, ದೇವತೆಯಂತೆ ನೀನು ನನ್ನಲ್ಲಿ ಬಂದು, ಹೃದಯ ಅರಳಿತು ಮನಸ್ಸು ಕುಣಿಯಿತು, ಈ ಸವಿ ಮಾತನ್ನು ಕೇಳಿ, ಈ ಸವಿ ಮಾತನ್ನು ಕೇಳಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ದೇಹದ ಮಾತಿಂದ ಪ್ರೀತಿಯ ಜೀನಿಂದ ತುಂಬುತ್ತ ಆನಂದ, ಲಾ 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 ಲಾ.
ಏನ್ ಮಾಡ್ತಾ ಇದ್ದಾರೆ? ದಾನ ಶೂರ ಕರ್ಣನ ವಂಶಸ್ಥರು. ಬನ್ನಿ ಶ್ರೀಮಂತರೇ, ಇದೆಂತಹ ಮಾತು? ಕುಳಿತುಕೊಳ್ಳಿ. ಕುಳಿತುಕೊಂಡು ನೀನು ಹೇಳುವ ಧರ್ಮಶಾಸ್ತ್ರದ ಬೋಧನೆ ಕೇಳಲು ಬಂದಿಲ್ಲ ಈ ದೇವೇಗೌಡ. ಅದೇನು ಅಂತ ತಿಳಿಸಿ ಹೇಳಿ ಗೌಡ್ರಿ. ಬಂಗ್ಲೆ ಭೀಮನಿಂದ ಬರ್ತಕ್ಕಂತ ಸಾಲ ವಸೂಲಿ ಮಾಡಲಿಕ್ಕೆ ಬಂದಿದ್ದೇವೆ. ಆಯ್ತು ಗೌಡ್ರಿ, ಆ ಬಂಗ್ಲೆ ಭೀಮನನ್ನು ಕರೆಯಿಸಿ ನಿಮ್ಮ ಸಾಲ ಸಂಪೂರ್ಣ ಮುಟ್ಟಿಸುತ್ತೇನೆ. ಆ ನಿನ್ನ ಬಂಗ್ಲೆ ಭೀಮ ಸತ್ತು ಸ್ವರ್ಗ ಸೇರಿ ಇಂದಿಗೆ 1 ವಾರವಾಯಿತು. ಅದಕ್ಕೆ ಆ ಸಾಲದಲ್ಲಿ ಬರೆದು ಕೊಟ್ಟ ಕಾಗದ ಹಿಡಿದು ನಿನ್ನ ಕಡೆ ಬಂದಿದ್ದೇವೆ. ಏನು ಬಂಗ್ಲೆ ಭೀಮ ಸತ್ತು ಹೋದ್ನೆ? ಹೌದವಾ ಜಯಮ್ಮ, ಅವನು ಸಾಲಕ್ಕೆ ನಿನ್ನ ಗಂಡ ಊರ್ ಮುಂದಿನ ಸಿಡಿಸಿನ ಹೊಲ ಆ ಮನಿ ಸಾಲದಾಗ ಬರ್ಕೊಟ್ಟಾನವ, ಸಾಲದಾಗ ಬರ್ಕೊಟ್ಟಾನ. ಗುಮಾಸ್ತ್ರೆ, ನೀನು ಬರೆದು ಕೊಟ್ಟಿದ್ದನ್ನೇ ನುಡಿಯುತ್ತಿದ್ದಾನೆ, ನೆನಪಿಲ್ಲವೇ? ಮಾಡಿದ ವ್ಯವಹಾರವನ್ನೇ ಮರೆತು ಮಾತನಾಡಿದರೆ ಈ ಹರಿತವಾದ ಭಾರ್ಗವನ ಬಾಣ ನಿನ್ನೆಲ್ಲವನ್ನು ಅಪರಿಸುತ್ತದೆ. ಎಚ್ಚರವಿರಲಿ. ಆ ಎಚ್ಚರವನ್ನು ಮರೆತು ಹುಚ್ಚರ ಹಾಗೆ ತಿರುಗಿ ತಿರುಗಿ ಮಾತನಾಡಿದರೆ ನಿನ್ನ ಊರ ಮುಂದಿನ ಹೊಲದಲ್ಲಿ ನಿನ್ನ ವಿದ್ಯಾ ಚೇತನ ಸೌತೆಯನ್ನು ಕಿತ್ತು ಹಾಕಿ ನನ್ನ ಫ್ಯಾಕ್ಟರಿ ಕಟ್ಟಡ ರೆಡಿಯಾಗುತ್ತದೆ. ಜೋಕೆ ಗೌಡ್ರಿ ಗೌಡ್ರಿ, ಎಲ್ಲ ಬಲ್ಲವರಾದ ನೀವೇ ಈ ರೀತಿ ಮಾತನಾಡಿದರೆ ಹೇಗೆ? ಸ್ವಲ್ಪ ನಾನು ಹೇಳುವುದನ್ನು ಕೇಳಿಸಿಕೊಳ್ಳಿ ಗೌಡ್ರಿ. ನೀನು ಹೇಳುವುದನ್ನು ದಿನಾಲಿ ಕೇಳಿಸಿಕೊಂಡು ನನ್ನ ಕಿವಿ ಕಿವುಡಾಗಿ ಬಿಟ್ಟಿದೆ. ಮೊದಲು ನನ್ನ ಹಣದ ವ್ಯವಹಾರ ಬಗೆಹರಿಸಿಕೊಂಡು ನಿನ್ನ ಈ ಮನೆ ಬಾಗಿಲೆ ಮೆಚ್ಚಿಕೋ. ಇಲ್ಲ ಅಂದ್ರ ಯಮನ ಭಯವಿಲ್ಲದ ಈ ದೇವೇಗೌಡ ಬಾಯಿ ಬಿಟ್ಟು ಕೈಯಲ್ಲಿ ಹಂಟ್ರ ಹಿಡಿದ್ರ ನಿನ್ನ ಯಾವ ಕಂಠಿರುವ ಬಂದ್ರು ನಿನ್ನ ಸೊಂಟ ಮುರಿಯಲು ಬಿಡಲಾರೋ. ಆ ಮಾತನಾಡಬೇಡ ಧಣಿ. ನಾನು ಅವನಿಗೆ 2 ಲಕ್ಷ ರೂಪಾಯಿ ಸಾಲ ಕೊಡಿಸಿದ್ದು ನಿಜ. ಆ ಸಾಲಕ್ಕಾಗಿ ನನ್ನ ಹೊಲ ಬರೆದು ಕೊಟ್ಟಿದ್ದು ನಿಜ. ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ಅವನ ಮನೆಗೆ ಹೋಗಿ ಅವನ ಹೆಂಡತಿ ಮಕ್ಕಳನ್ನು ವಿಚಾರಿಸಿ ನಿಮ್ಮ ಹಣ ಮುಟ್ಟಿಸುತ್ತೇನೆ. ವಿಶ್ವಾಸವಿಡಿ. ವಿಶ್ವಾಸ 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 ಮುಟ್ಟಲವೇನು? ಇದೇ ವಿಶ್ವಾಸವಿದೆ ಎಂದು ನಿನ್ನ ತಮ್ಮ ಮಾಡಿದ ಕೃತ್ಯವನ್ನು ನಿನಗೆ ಹೇಳಿದರೆ ನೀನು ಮಾಡಿದ್ದೇನು? ನಿನ್ನ ತಮ್ಮ ಮಾಡಿದ್ದೇನು? ನನ್ನ ಕಣ್ಣೆದುರೇ ನನ್ನ ತಂಗಿಗೆ ತಾಳಿ ಕಟ್ಟಿ ಕರೆದುಕೊಂಡು ಹೋದ ನಿನ್ನ ತಮ್ಮ. ಅದಲ್ಲ ಈಗ ನೆನಪಾದರೆ ನಿನ್ನ ಸತ್ತಿಗೆ ಸಾಯಿಸಬೇಕು ನಾನು. ಗೌರೇ, ಮಾತನೆ ಬಾಯಿ ಮಾಡುವ ನನ್ನ ಕೋಪಾಗ್ನಿಯನ್ನು ಕೇಳಿಸಿ ಹದ್ದಾಡಿ ಸಾಯಬೇಡ ನಿನಗ. ಜಯಚಂದ್ರ ಗೌಡ್ರೆ, ಮೊದಲು ಕಟ್ಟಿ ಹಾಕ್ಲೇ ಬಾಳಪಾಯಿಯನ್ನು. ನಿರಪರಾಧಿಯ ನನ್ನ ಗಂಡನ ಕಟ್ ಹಾಕಿ ದಯವಿಟ್ಟು ಹೊಡಿಬೇಡಿ. ಹಣನ ಅರೇಂಜ್ ಮಾಡಿಕೊಡೋದಕ್ಕೆ ನಮ್ಗೆ ಸ್ವಲ್ಪನಾದ್ರೂ ಅವಕಾಶ ಕೊಡಿ. ಹೆಣ್ಣಾದ ನೀನು ನಿನ್ನ ಗಂಡನಿಂದಾಗದ ಹಣ ನೀನು ತರ್ತೀಯ? ಆಶ್ಚರ್ಯ ಆಶ್ಚರ್ಯ ಪರಮಾಶ್ಚರ್ಯ. ಆಗಲಿ, ಇವತ್ತೇ ತಂದರೆ ಒಪ್ಪಿಗೆ. ಜಯ ಜಯ, ಅಷ್ಟೊಂದು ಹಣ ಎಲ್ಲಿಂದ ತರ್ತೀಯ ಜಯ? ನೋಡಿ, ಹೇಗೂ ನಮ್ಮ ಹೊಲದಲ್ಲಿ ಶೇಂಗಾ ಹಾಕಿದೀವಲ್ಲ, ನಾನು ಹೋಗಿ ಹೇಗಾದ್ರೂ ಹಣ ತೆಗೆದುಕೊಂಡ್ ಬರ್ತೀನಿ. ಆದ್ರೆ ದಯವಿಟ್ಟು ಅಲ್ಲಿವರೆಗೂ ಇವ್ರನ್ನೇನು ಮಾಡಬೇಡಿ. ನಾನು ಹೋಗಿ ಹಣ ತರ್ತೀನಿ. ಚೇತೇಂದ್ರ, ಗೌಡ್ರೆ, ಈಗಲೇ ಫೋನ್ ಹಚ್ಚಿ ಆ ಅಂಗಡಿಯವರು ನೀನು ರೊಕ್ಕ ಕೊಡಬೇಡ ಅಂತ ಹೇಳು. ತಾಗ ಫೋನ.
ಆ ನಾನು ದೇವೇಗೌಡರ ಬಲಗೈ ಬಂಟ ಜಿತೇಂದ್ರ. ಹಾ, ಅಲ್ಲಿ ಜಯವೀರನ ಪತ್ನಿ ಬಂದಿದ್ದಾಳೆ. ಆಕೆಗೆ ಯಾವುದೇ ಕಾರಣಕ್ಕೂ ಸಾಲದ ರೂಪವಾಗಿ ಹಣ ಕೊಡಬಾರದು ನೀವು. ನಮ್ಮ ಗೌಡರ ಅಪ್ಪಣೆಯಾಗಿದೆ. ಹಾ, ಓಕೆ. ಗೌಡ್ರ, ಇಂಥ ನೀಚ ಬುದ್ಧಿ ಹೊಟ್ಟೆಯಾಗಿ ಇಟ್ಕೊಂಡು ಬಡವ್ರ ಬದುಕಿಗೆ ಬೆಂಕಿ ಹಚ್ಚಬೇಡ್ರಿ, ಬೆಂಕಿ ಹಚ್ಚಬೇಡ್ರಿ. ಕೊಟ್ಟ ಸಾಲಾನ ಸರೋದಿಂದ ಸುಲಭ ಇಸ್ಕೊಳ್ರಿ ಗೌಡ್ರ. ಜಯವೀರ, ಈ 70 ಹಳ್ಳಿಗೂ ಅರಸನಾಗಿ ಮೆರೆಯುವ ಈ ದೇವೇಗೌಡನಿಗೆ ತೆದ್ದಿ ಬುದ್ಧಿ ಹೇಳ್ತೀಯ ಹರಾಮ್ಕೋರ? ಮಾತಾಡ ಇನ್ನೇನ್ ಮಾಡ್ತಾರೋ ಊರ್ ಹರಾಮ್ಕೋರ. ಜಯವೀರ, ಅಪಾಯಕ್ಕೆ ಅಡಿಪಾಯ ಹಾಕಿ ಅವನಿಗೆ ಹಣ ಕೊಟ್ಟು ನನ್ನ ಆಸ್ತಿ ನುಂಗಲು ನನ್ನ ಮನೆ ಸೇರಿದ ನೀವು ಲೇ ಊರ್ ಹರಾಮ್ಕೋರು. ಜಯವೀರ, ನನ್ನ ಮನೆಗೆ ನೀನೇ ಸ್ವತಃ ಬಂದು ಅವನಿಗೆ ಸ್ವತಃ ನೀನೇ ಹಣ ಕೊಡಿಸಿ ವಾದ ಮಾಡ್ತೀಯ ಬಡವ. ನಿನಗೆ ಹೊಡೆತ ಒದಕಿನ ಸಾಕ್ಷಿ. ಜಿತೇಂದ್ರ, ಬೇಗ ಕಟ್ಟಿ ಹಾಕ್ಲೇ ಈ ಬಡಪಾಯನ್ನು. ಲೇ ಜಿತೇಂದ್ರ, ನನ್ನ ಮುಟ್ಟಿದ್ರೆ ಪರಿಣಾಮ ಯುಗೋಪಕ್ಕೆ ದಾರಿ ಆದಿತಲೇ ಮಗನ. ಈ ಗೌಡರ ದರ್ಪದ ಇತಿಹಾಸಕ್ಕೆ ನೀನೇ ಮುನ್ನೋಡಿ ಕಣೋ. ಹಾಗೆ ಕೈ ಬಿಡುವ ಜಾಯಮಾನ ನಮ್ಮದಲ್ಲ. ಇರುಗಿಸಲೇ ಕೈನ. ಹಲೋ, ಏ ಪಾಪಿಗಳ, ನೀವು ಮಾಡುತ್ತಿರುವ ಕೆಲಸ ಮೋಸದ ಕೆಲಸವಲ್ಲವೇ? ಮೋಸ ಕೆಲಸ. ದಿನವಿಡೀ ಮೋಸತನವನ್ನೇ ಮೈಗೂಡಿಸಿಕೊಂಡು ಬಾಳುವ ಈ ಹಸುಳನಿಗೆ ಮಹಾಭಾರತದ ಕತೆ ಹೇಳಿದರೆ ಅರ್ಥವಾಗುತ್ತೆ. ಅದು ಎಂದಿಗೂ ಸಾಧ್ಯವಿಲ್ಲ. ಮೊದಲಿಗೆ ನಿನ್ನ ಸೊಂಟದಿಂದ ಬೇಗ ತೆಗಲೇ ಆ ಹಂಟರ್ನ. ತಗರಿ ಗೌಡ್ರ ತಗರಿ. ನಾನು ಸೊಂಟಾಗಿದ್ದ ಹಂಟರ್ ತಗೊಂಡು ಪ್ಯಾಂಟ್ ಭಯಂಗ್ ಬಾರಿಸ್ರಿ ಬಡವನ್ನ. ಹಾಕ್ರಿ ಹಾಕ್ರಿ, ಚೆನ್ನಾಗಿ ಬಾರಿಸಿ ಹಾಕ್ರಿ. ನಾ ಎಣಿಸಿ ಹುಕ್ನೆ ಬರ್ಕಂತಾನೆ. ಏನು ಜಯವೀರ, ರೈತನಾದ ನಾನು ನಕ್ಕಾಗ ಈ ಜಗವೆಲ್ಲ ನಗುತ್ತದೆ ಎಂದು ಸೊಕ್ಕಿನಿಂದ ಮೆರೆದ ಗೊತ್ತಾ ಮಗನ? ಜಯದ ಜಾಲವನ್ನೇ ನನ್ನೆದೆಯಲ್ಲಿ ನಿರ್ಮಿಸಿಕೊಂಡ ಈ ಪುರುಷ ಸಿಂಹಕ್ಕೆ ಎದುರಾಗಿ ಬದುಕುತ್ತೀರಾ ನೀವು ಅಣ್ಣ ತಮ್ಮಂದಿರು? ತಾಳೆ ಮಗನ ನನ್ನ ಹೊರ್ತಾನ. ಅಯ್ಯೋ, ಸಹಿ ಹಾಕಲ್ಲ ಅಂದ್ರೆ ಏನ್ ಮಾಡ್ತೀನಿ ಭಂಡ ಸಾವುಕಾರ? ಹರಾಮ್ದಿಂದ ಬಲಾತ್ಕಾರವಾಗಿ ಬಡವ್ರ ಆಸ್ತಿ ನುಂಗ್ಲಿಕ್ಕ ನಾಚಿಕೆ ಬರ್ಬೇಕು ನಿಮಗ. ನಾಚಿಕೆ? ಅದು ನನಗೆ ನಾಚಿಕೆ ಬರ್ಬೇಕೇ ಬರುವ? ಅಮ್ಮ, ಜಯವೀರ, ಯಾಕೆ ಬಡಸಿಕೊಂಡು ನರಳಿ ಸಾಯ್ತೀಯ? ಸುಮ್ಮನೆ ಸಹಿ ಹಾಕಿಬಿಡು. ಈ 2 ಆಸ್ತಿ ಖರೀದಿ ಕೊಟ್ಟಿನಿ ಅಂತ. ಲೇ ಜಿತೇಂದ್ರ, ನೀವು ಕಟ್ಟಿ ಹಾಕಿ ಹೊಡೆದು ಹೊರತಕ್ಕೆ ಹೆದರಿ ಸಹಿ ಹಾಕಾಕ
ಹೇಡಿಗಳ ವಂಶ ಅಲ್ಲಲೇ ಈ ಜೈವೀರಂದು. ವೀರ ವೀರ ಸಂಗೊಳ್ಳಿ ರಾಯಣ್ಣನ ವಂಶದ ರಕ್ತ ಐತಿರಲೇ ಮಕ್ಕಳ. ಹಠಕ್ಕೆ ಬಿದ್ರ ಮಕ್ಕಳ, ನೀವು ಕಟ್ಟಿದ ಹಗ್ಗನ ಹರ್ಕೊಂಡು ನಿಮ್ಮ ಗಂಟಲ ಹರಿದು ರಕ್ತ ರಕ್ತ ಕುಡಿಯೋ ವೀರ ಚಂದ್ರ ಲಕ್ಷ್ಮಣ ತಾಕತ್ತೈತಿರಲೇ. ಗೌಡ್ರ, ಈತನ ಆರ್ಭಟಕ್ಕೆ ಎದರೆದರೆ ಆಗೋದಿಲ್ರಿ ನಿಮ್ ಕೆಲಸ. ನನಗೆ ಬೇಗ ಅಪ್ಪಣೆ ಕೊಡ್ರಿ. ಇವನ ಸೊಕ್ಕಿನ ಎಲವನ್ನು ಮುರಿದು ಇವನ ಕೆಂಪಾಗಿ ನಿಂತ 2 ಕಣ್ಣುಗಳನ್ನು ಕೆತ್ತು ಬಿಸಾಕಿ ಬಿಡ್ತೇನೆ. ಅಯ್ಯೋ ಗೌಡ್ರಿ ಗೌಡ್ರಿ, ಇಂಥ ನೀಚ ಬುದ್ಧಿ ಒಟ್ಟ ಗೌಡ್ರಿ. ಇವನು ಮಾಡಿದ ಮೋಸದ ಕೆಲಸಕ್ಕೆ ಆ ದೇವ್ರ ಮೆಚ್ತಾನೇನ್ರಿ? ಇಲ್ಲ, ಮುಂದೊಂದಿನ ನನ್ನ ತಮ್ಮನಿಂದ ಪ್ರಾಯಶ್ಚಿತ ತರ್ತಾನ ನಿಮಗೆ ಎತ್ತರ. ತಮ್ಮ ತಮ್ಮ ತಮ್ಮ, ಹಾ ನಿನ್ನ ತಮ್ಮನ ಹೆಸರಿಗೆ ನೆನಪಾದ್ರ ನಿನ್ನ ಜೀವ ಈಗ ಉಳಿಯದಲ್ಲೇ ಮಗನ. ತಾಳು ಮಗ ನನ್ನ ಹೊರ್ತಾನ. ಗಂಡು ಸಾದ ಆ ನಿನ್ನ ತಮ್ಮ ಬಂದು ಬೇಡಿಸಿಕೊಂಡು ಹೋಗ್ಲಿ. ಅಮ್ಮ, ಅಯ್ಯೋ ಅಮ್ಮ, ತಮ್ಮನು ಅಮ್ಮ ಅಂದು ಬೆಳೆಸಿಕೊಂಡು ಹೋಗ್ಲಿ. ಅಯ್ಯೋ ಅಮ್ಮ, ಈ ಪಾಪಿಗಳ ಹೊಡೆತ ತಾಳಲೆಂದೇ ನನ್ನ ಎತ್ತೆ ಎರವ. ಈ ಪಾಪ ಪುಣ್ಯವನ್ನು ನೀನು ಸ್ವರ್ಗದಲ್ಲಿ ಕುಳಿತು ನೋಡಲಾರೆಯ ತಾಯಿ, ನೋಡಲಾರೆಯ. ಲೇ ಜಿತೇಂದ್ರ, ಏನ್ ಇವನ್ ಭಾಷಣ ಕೇಳ್ತಿಲ್ಲ? ಬೇಗ ಸಹಿ ಹಾಕೊಂಡು ಈ ಮನೆ ಬೇಗ ಹಾಕೊಂಡು ಹೋಗ ನಡೆ. ಹೌದು, ಹೇ ತಾಯಿಲಿ ಆ ಕೈನ. ಜಿತೇಂದ್ರ, ಕೈ ಹಾಕ್ಸಾರ್ಲಿ, ಹಾಕ್ಸಾರ್ಲಿ. ಇಲ್ಲಿ ಇಲ್ಲಿ ಹಾಕ್ಸಾರ್ಲೆ. ಯಾಕೆ ಮಾಡ್ಕೋತೀರಿ? ಹಾಗಲೇ ಸೈನ. ಅಯ್ಯೋ ಹೆಸರು ಬಡ್ಕೋಬೇಡ, ಒಮ್ಮನೆ ಇರು. ಏ ತಮ್ಮ, ಇದ ನೋಡ್ಲಿ ನಿನ್ ಜಾಣ ಕೆಲಸ. ಏ ತಂಬರ್ಲಿ ಪಾಂಡ. ಹಾ, ಹಾಕಲೇ ಮನಿ ಬಿಗಾನ, ಹಾಕಲೇ ಹೋಗೋಣ ಮನಿ ಬಿಗಾನ. ದೂಡಿ ಕೇಳು. ಕೆಲಸ ಓಕೆ. ಇಲ್ಲೇ ಬಿದ್ದಿರು. ನೀರು ಸಂಕಟ ಸಂಕಟ, ನೀರು ನೀರು. ಭೀಷ್ಮಾಚಾರ್ಯರಿಗೆ ನೀರು ಬೇಕು. ಸೆರಸಾಯಾಗಾರದ ಮೇಲೆ ಮಲಗಿ ಅರ್ಜುನನನ್ನು ನೀರು ಕೇಳಿದಾಗ ಅರ್ಜುನ ನೀರು ಕುಡಿಸಿದ. ಆದರೆ ಈ ಜಯ ವೀರನಿಗೆ ಯಾರಿದ್ದಾರೆ ದಿಕ್ಕು? ಯಾರಿದ್ದಾರೆ
ದಿಕ್ಕು. ಸ್ವಾಮಿ, ಇದೇನಿದು? ನಿಮ್ಮ ಮೈ ತುಂಬ ಬಾಸುಂಡೆ ಬರೋ ಹಾಗೆ ಆ ಪಾಪಿಗಳು ನಿಮ್ಗೆ ಹೊಡೆದಿದ್ದಾರೆ. ಏನಾಯ್ತು ಅಂತ ಹೇಳಿ ಹೇಳಿ ಸ್ವಾಮಿ. ಬಾ ಜಯ ಬಾ. ಅಭಿಮಾನದ ಕಿಚ್ಚು ನನ್ನನ್ನು ಈ ಸ್ಥಿತಿಗೆ ತಂದು ಬಿಟ್ಟಿದೆ ಜಯ. ಇಷ್ಟೇ ಅಲ್ಲ ಜಯ, ಒಂದು ಕಣ್ಣು ಕಳೆದುಕೊಂಡು ಮಾನಹೀನನಾಗಿ ಬದುಕುವುದಕ್ಕಿಂತ ಸಾಯುವುದೇ ಮೇಲು. ತಮ್ಮನನ್ನು ಕಳೆದುಕೊಂಡೆ, ಕಣ್ತುಂಬ ನಿನ್ನನ್ನು ನೋಡಿ ಜೀವಿಸಬೇಕೆಂದರೆ ಕಣ್ಣನ್ನು ಕಳೆದುಕೊಂಡೆ ಜಯ, ಕಳೆದುಕೊಂಡೆ. ಕೊನೆಗೂ ರೈತ ನಗಲಿಲ್ಲ, ಸರ್ಕಾರ ನೋಡಲಿಲ್ಲ ಜಯ, ಸರ್ಕಾರ ನೋಡಲಿಲ್ಲ ಅಂದಾಗ ರೈತನ ಕರೆ ಜಗಳೆಲ್ಲ ಸಕ್ಕರೆ ಆಗುವುದು ಯಾವಾಗ ಜಯ? ಅಳಬೇಡಿ ಸ್ವಾಮಿ, ಅಳಬೇಡಿ. ನಿಮ್ಮನ್ನು ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂದ್ರೆ ನನಗೆ ಹಣವೇ ಸಿಗ್ಲಿಲ್ಲ. ನಾನೇನ್ ಮಾಡಿ? ಜಯ, ನಿನಗೆ ಹಣ ಸಿಗದಂತೆ ಮಾಡಿದ ಪಾಪಿಗಳು ನನ್ನನ್ನು ಕಟ್ಟಿ ಹಾಕಿ ಹೊಡೆದು ಬಡೆದು ಹೊಲ ಮನೆಗೆ ಸಹಿ ಹಾಕಿಸಿಕೊಂಡು ಮನೆಗೆ ಬೀಗ ಹಾಕಿ ಹೊರಟು ಹೋದರು ಜಯ. ಜಯ, ಅಂದ ಮೇಲೆ ನನಗೆ ಆಸ್ಪತ್ರೆಯನ್ನು ಬೇಡ, ಏನು ಬೇಡ ಜಯ. ಜಯ, ಒಂದು ತೊಟ್ಟು ವಿಷ ಕೊಟ್ಟು ಬಿಡು ಜಯ, ಸಂತೋಷದ. ಛೇ, ಛೇ, ಎಂತ ಮಾತು ಅಂತ ಆಡ್ತಿದ್ದೀರಿ? ಆಸ್ತಿ ಹೋದ್ರೆ ಹೋಯ್ತು ರೀ, ನನಗೆ ನೀವು ಜೀವಂತವಾಗಿದ್ದೀರಲ್ಲ ಅಷ್ಟೇ ಸಾಕು. ಯೋಚನೆ ಮಾಡಬೇಡಿ ಸ್ವಾಮಿ, ಇಂದಿಲ್ಲ ನಾಳೆ ನಿಮಗೆ ಒಳ್ಳೆ ಕಾಲ ಬಂದೇ ಬರುತ್ತದೆ. ಕಾಲ 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 ಎಲ್ಲಿದೆ ಜಯ ನಿನ್ನ ಸತ್ಯದ ಕಾಲ? ಆ ಸತ್ಯ ಹರಿಶ್ಚಂದ್ರನಿಂದ ಸತ್ತು ಹೋಗಿದೆ ಈ ನಿನ್ನ ಸತ್ಯದ ಕಾಲ. ಈಗ ಈಗ ತುಂಬಿ ನಿಂತಿದೆ ಕರ್ಮದ ಕಾಲ. ಇದನ್ನು ಅಳಬೇಕು, ನಗಬೇಕು, ನನಗೊಂದು ತಿಳಿಯದಾಗಿದೆ ಜಯ. ಹುಚ್ಚು ಹಿಡಿದಿದೆ ಜಯ, ಹುಚ್ಚು ಹಿಡಿದಿದೆ. ದೇಹಾಭಿಮಾನವೇ ಕುಂದಿ ಎದಕ್ಕೆ ಉರಿದುರಿದು ಹಾರಿ ಹೋಗಿದೆ ಜಯ, ಹಾರಿ ಹೋಗಿದೆ. ನಾನೊಬ್ಬ ಹುಚ್ಚ, ಹೌದು ಹುಚ್ಚ ಹುಚ್ಚ. ತಮ್ಮನನ್ನು ಕಳೆದುಕೊಂಡು ತಾಯಿಯನ್ನು ಕಳೆದುಕೊಂಡ ನಾನೊಬ್ಬ ಹುಚ್ಚ ಹುಚ್ಚ. ಇದೇನ್ರಿ ಇದು? ಮೊದಲು ಆಸ್ಪತ್ರೆಗೆ ಹೋಗೋಣ. ವಿಧಿ ನೀಡಿದ ಚದುರಂಗದಾಟ, ಜನ ಬಾಳಲಿ ದೇವನ ಲೀಲೆಯ ಬಲ್ಲವರಾರಿಹರು. ಮನುಜನ ಬಾಳಲಿ ದೇವನ ಲೀಲೆಯ ಬಲ್ಲವರಾರಿಹರು. ಒಂದು ಬಳಗವ ಕಳಚಿ ಬಿಡುವನು, ಸಾಕ್ಯನಿಸಿಗಳನ್ನು ಅಳಸಿ ಬಿಡುವನು. ಯಾಕೋ ಶಿವನೇ ಏನಿ ಭವನೇ, ಯಾಕೋ ಶಿವನೇ ಏನಿ ಭವನೇ. ಎಲೆ ವಿಧಿ ವಿರಾಟವಿ, ಈಗಲಾದರೂ ತೃಪ್ತಿ ಆಯಿತೇ ನಿನ್ನ ಮನಕ್ಕೆ. ಈ ನಿನ್ನ ವಿಧಿಗಾನಕ್ಕೆ ಸಿಲಕದವರಾರಿಲ್ಲ ಈ ಜಗದಲ್ಲಿ. ದ್ವಾಪರ ಯುಗದಲ್ಲಿ ಪಾಂಡವರನ್ನು, ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣರನ್ನು ವನವಾಸಕ್ಕೆ ಕಳಿಸಿದ ನೀನು ನನ್ನನ್ನು ಬಿಡಿ.
ಧಿಕ್ಕಾರವಿರಲಿ ಈ ನಿನ್ನ ಮಾಯಾ ಕುತಂತ್ರಕ್ಕೆ ಧಿಕ್ಕಾರವಿರಲಿ. ಸ್ವಾಮಿ, ತುಂಬಾ ಮಾತನಾಡಿ ನಿಮ್ಮ ಆರೋಗ್ಯನ ಮತ್ತಿಷ್ಟು ಹದಗೆಡ್ಸ್ಕೋಬೇಡಿ. ಮೊದಲ ನಿಮ್ಗೆ ಗಾಯ ತುಂಬಾ ನೋವಾಗುತ್ತೆ, ಸ್ವಲ್ಪನಾದ್ರೂ ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ? ಈ ರೈತನಿಗೆ ಶಾಂತಿ ಎಂಬ ಸಮಾಧಾನ? ಜಯ ಜಯ, ಕಬ್ಬಿನ ಬಿಲ್ಲಿಗಾಗಿ ಮಾಡಿಕೊಂಡೇ ಈ ನಿನ್ನ ಸಮಾಧಾನ. ಅಡತಿ ಅಂಗಡಿಯಲ್ಲಿ 68 ಚೀಲ ಶೇಂಗಾ ಹಚ್ಚಿದಾಗ ಇಡೀ ಗೋದಾಮಿಗೆ ಬೆಂಕಿ ಬಿದ್ದು ಸುಟ್ಟು ಭಸ್ಮವಾದಾಗ ಮಾಡಿಕೊಂಡೇ ಈ ನಿನ್ನ ಸಮಾಧಾನ. ಅನಾಥ ಮಗುವೊಂದು ನನ್ನ ಮಗಳಾಗಿ ನನ್ನ ಮನೆ ಸೇರಿದಾಗ ಯಾವನು ದುಷ್ಕರ್ಮಿಗಳ ಕೃತ್ಯಕ್ಕೆ ಬಲಿಯಾಗಿ ಪ್ರಾಣ ಕಳೆದು ಮಸಣ ಸೇರಿದಾಗ ಮಾಡಿಕೊಂಡೇ ಈ ನಿನ್ನ ಸಮಾಧಾನ. ಬಂಗ್ಲೆ ಭೀಮನ ಅಜಚನೆಗಾಗಿ ಗೌಡನ ಕೈಯಲ್ಲಿ ಸಿಕ್ಕು ಲೆಕ್ಕವಿಲ್ಲದಷ್ಟು ಹೊಡೆಸಿಕೊಂಡು ಈಗ ನನ್ನ ಮನೆಯಿಂದ ನಾನೇ ಹೊರ ಬಂದಿರುವಾಗ ಇನ್ನೆಂತೂ ಮಾಡಿಕೊಳ್ಳಲಿ ಜಯ ಈ ನಿನ್ನ ಸಮಾಧಾನ. ಹೌದು ರೀ, ಪ್ರಾಣ ಅನ್ನೋ ಪಕ್ಷಿ ನಮ್ಮ ದೇಹದಲ್ಲಿರೋವರೆಗೂ ನಾವು ಸಮಾಧಾನ ಮಾಡ್ಕೊಳ್ಳೇಬೇಕು. ಜಯ, ಇವೆಲ್ಲವಕ್ಕಿಂತ ಮಿಗಿಲಾದ ಆಘಾತಕಾರಿ ವಿಷಯ ಹೊಂದಿದೆ ಕೇಳು. ನನ್ನ ತಾಯಿ ಅವಳಿ ಮಕ್ಕಳಿಗೆ ಜನ್ಮವಿಟ್ಟಾಗ ಒಂದು ಮಗುವನ್ನು ಯಾರೋ ಕದ್ದು ಒಯ್ದಾಗ ನನ್ನ ತಾಯಿ ಪ್ರಾಣ ಬಿಟ್ಟ ಕ್ಷಣದಿ ಗಂಡ ಹೆಂಡತಿಯರಿಬ್ಬರು ಒಂದೇ ದಿನ ಸತ್ತು ಹೋದಾಗ ಅಂದಿನಿಂದ ಇಂದಿನವರೆಗೂ ಮಾಡಿಕೊಂಡೆ ಈ ನಿನ್ನ ಶಾಂತಿ ಎಂಬ ಸಮಾಧಾನ. ನಿಜ ಸ್ವಾಮಿ, ನನ್ನ ಬದುಕೆ ನಿಂತ ನೀರಾಗಿರುವಾಗ ನಾನು ನಿಮಗೆ ಎಲ್ಲಿಂದ ಸಮಾಧಾನವನ್ನು ಹೇಳಿ, ನಿಮ್ಮನ್ನ ಯಾವ ರೀತಿ ಸಮಾಧಾನ ಮಾಡಲಿ? ಯಾರಪ್ಪ ನೀನು? ಈ ಮಾತೆಯ ಮುಂದೆ ನಿಂತು ಕಣ್ಣೀರು ಹಾಕುತ್ತೀಯ. ಏನಿದೆಲ್ಲ ಮೈಯ ತುಂಬ ರಕ್ತ? ಏನಿದು ನಿನ್ನ ಮುಖದಲ್ಲಿ ಕಣ್ಣಿನ ರಕ್ತದ ಅವಸ್ಥೆ? ಯಾರಿಂದ ನಿನಗೆ ತೊಂದರೆ ಆಯಿತು? ನಾ ಬರುವ ಕ್ಷಣದಲ್ಲಿ ನನ್ನ ಹೃದಯ ಒಡೆದು ನೀರಾಗಿ ನಿನ್ನ ಕಷ್ಟದ ಕಣ್ಣೀರಿಗೆ ಮನ ಕರಗಿ ಹೋಯಿತು. ಹೇಳು, ಏನಾಯಿತು ನಿನಗೆ? ಈ ರೀತಿ ಮನ ಕರಗಿ ಮಾತನಾಡುವ ಯಾರಪ್ಪ ನೀನು? ನನ್ನ ಕತೆ ಬಹಳ ದೊಡ್ಡದು. ನಾನೊಬ್ಬ ಅನಾಥ, ಮೇಲಾಗಿ ಅನಾಥ ರಕ್ಷಕ. ಮೊದಲು ನಿಮಗೆ ಈ ಸ್ಥಿತಿ ಏಕೆ ಬಂತು ಹೇಳಿ, ನಿಮ್ಮೊಂದಿಗೆ ನಾನಿದ್ದೇನೆ. ನನಗೇನಾಗಿದೆಯಪ್ಪ? ಚೆನ್ನಾಗೇ ಇದ್ದೇನೆ. ನಿನಗೇಕಪ್ಪ ಈ ನನ್ನ ಕಷ್ಟ? ಇಲ್ಲಣ್ಣ, ಇಲ್ಲ. ನೀ ಗಾಯಿಸಿಕೊಂಡ ನುಡಿಗಳು ಒಂದೇ ಎರಡೇ. ನಾ ಬರುವಾಗ ಇದನ್ನೆಲ್ಲ ಕೇಳಿ ನನ್ನ ಶಾಂತಿ ಎಂಬ ಸಹನೆ ಮೀರಿ ಈ ಕೃತ್ಯ ಮಾಡಿದ ವೈರಿ ಯಾರೊಂದು ಹೇಳುತ್ತಿದ್ದೆ. ತಮ್ಮ ಹಣೆ ಬರಕ್ಕೆ ಹೊಣೆ ಯಾರು? ಇದೆಲ್ಲ ನಮ್ಮ ಪ್ರಾರಬ್ಧ ಕರ್ಮ ಅಷ್ಟೇ. ಇಲ್ಲವೋ ಅಮ್ಮ, ಇಲ್ಲ. ಮೂಕನ ರೋಧ ಮೂಕನ ತಾಯಿಗೆ ಗೊತ್ತಂಬಂತೆ ಮೂಕನಾಗಿ ಹೊರಗೆ ಬಂದ ನಿಮ್ಮ ರೋಧ ಅನಾಥನಾಗಿ ಬದುಕುವ ನನಗೆ ಗೊತ್ತು. ಹೇಳೀಗ 10 ಕಡೆಯ ನುಡಿಯೇ ಅವಳಿ ಮಕ್ಕಳು ಒಬ್ಬ ತಮ್ಮ ಅನಾಥ ದಾರಿ ಸೇರ ನಂದು ಹೇಳಿದಿರಿ. ಆ ಅನಾಥ ಮಗುವೆ ನಾನೆಂದು ನನ್ನ ಮುಂದೆ ಸತ್ಯ ಕತೆ ಹೇಳಿರಿ.
ತಮ್ಮ 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 ಎಂತಹ ನುಡಿಯನ್ನಾಡಿದೆಯೋ ಕಲ್ಲ. ನೀನಾಡಿದ ಈ ನುಡಿ ಕೇಳಿ ನನಗಾದನ್ನು ಮರೆತು ಇಲ್ಲ ಪ್ರೇಮದಲ್ಲಿ ಬೆರೆತು ಹೋದಿಲ್ಲಪ್ಪ, ಬೆರೆತು ಹೋದೆ. ಇಲ್ಲ ಏನು ನೀನು ಅನಾಥನೇ? ನಿನಗೆ ತಂದೆ ತಾಯಿ ಅಣ್ಣ ತಮ್ಮಂದಿ ಯಾರೂ ಇಲ್ಲವೇ? ನಿತ್ಯ ಕಷ್ಟ ಹೆಗಲು ಕೊಟ್ಟುವ ನಿಮ್ಮಂತ ಬದುಕುವರ ಕಣ್ಣೀರು ಒರೆಸುವೆ ನನಗೆ. ನೆಲವೇ ಹಾಸಿಗೆ, ಆಕಾಶವೇ ಓದಿಕೆ, ಗಿಡ ಕರಿಗಳೇ ಕಂದ ಮನೆಗಳೇ, ಕಾಡು ಮೃಗಗಳೇ ನನ್ನ ಬಂಧುಗಳು, ನಿಮ್ಮಂಥವರೇ ನನ್ನ ಅಣ್ಣ ತಮ್ಮಂದಿರು. ಕಂದ, ಎಂತ ಕಠೋರವಾದ ಮಾತಪ್ಪ ನಿನ್ನದು. ಹೌದಮ್ಮ ತಾಯಿ, ಕಟೂರ ಎಂಬ ಕುಟೀರದಲ್ಲಿ ನಿತ್ಯ ಹುಲಿ ಹಾಲು ಕುಡಿದು ಬದುಕುವ ಈ ವೀರನಿಗೆ ನಿಮ್ಮ ರಕ್ತ ನೋಡಿ ನನ್ನ ರೋಸ ಎಂಬ ಸಾಗರ ಉಕ್ಕಿ ಹರಿಯತೊಡಗುತ್ತಿದೆ. ನನ್ನ ಪ್ರತಿ ಒಂದು ಕಾಂಟ್ರಿಕ ಕೂಡ ಜಳಪಿಸಿ ಕೈ ಮಾಡಿ ಹೇಳುತ್ತಿದೆ, ಈ ಕೃತ್ಯ ಮಾಡಿದ ವೈರಿಯ ಕೊಲ್ಲೆಂದು. ಏನಂದು ಹೇಳಲಿ ಸೋದರ? ಸತ್ಯವನ್ನೇ ಸಾಯಿಸಿ ನಡೆಯುವ ಈ ಕಲಿಯುಗದಲ್ಲಿ ಏನಂದು ಹೇಳಲಿ ಕಂದ, ಏನೆಂದು ಹೇಳಲಿ? ಸತ್ಯಕ್ಕಾಗಿ ಸಂಬಂಧವನ್ನೇ ಕಳೆದುಕೊಂಡೆ, ರೈತರ ಏಳಿಗೆಗಾಗಿ ಒಡೆಸಿಕೊಂಡೆ, ಸ್ನೇಹಿತನ ಸಾಲದ ಅಡಚಣೆಯಲ್ಲಿ ಸಿಕ್ಕು ಗೌಡನ ಕೈಯಲ್ಲಿ ಲೆಕ್ಕವಿಲ್ಲದಷ್ಟು ಹೊಡೆಸಿಕೊಂಡು ನನ್ನ ಮನೆಯಿಂದ ನಾನೇ ಹೊರ ನೂಕಿಸಿಕೊಂಡ ಪಾಪಿಯಪ್ಪ ಇವನು. ಅಣ್ಣ, ಇದನ್ನೆಲ್ಲ ಮಾಡಿದ ಬಕಾಸುರರು ಯಾರು? ಅವನೇ ಈ 70 ಹಳ್ಳಿಯನ್ನು ಬಡಿದು ಬಾಯಿಗೆ ಹಾಕಿಕೊಂಡಿರುವ ಆ ದೇವೇಗೌಡ. ದೇವೇಗೌಡ ದೈವತ್ತ ಎಲ್ಲಿಯೋ ಶಕ್ತಿಯು, ಎಲ್ಲಿ ದೇವರು ಸಾಮಾನ್ಯವೆಂದು ಮಾನಸಿಕವಾಗಿ ಖಿನ್ನತೆಯಲ್ಲಿ ನನ್ನ ಕಿವಿಯಲ್ಲಿ ಊದಿ ಬೂದಿ ಮೆಚ್ಚಿದ ಕೆಂಡದಂತೆ ಬಡ ಜನರ ಬದುಕಿನಲ್ಲಿ ಸಾವು ನೋವಿನ ಹೋರಾಟ ನಡೆಸಿದೆಯ ಮಗನ. ಕ್ರಾಂತಿ ವೀರನೇ ಶಾಂತಿ ಸಾಗರವನ್ನು ಬತ್ತಿಸಿದೆ ನಂದು. ನನ್ನನ್ನು ಅವನನ್ನು ಕೊಲ್ಲಲು ಒತ್ತಿ ಹೇಳಿ ತೆರೆ ಮೇರೆಯಲ್ಲಿ ನಿಂತು ಬಡ ಜನರ ರಕ್ತ ಕುಡಿತೀಯ ನೀಚ. ಎಲ್ಲಿ ಇದ್ದರೂ ಸರಿ, ಇದೇ ನೀ ಕೊಟ್ಟ ಕ್ರಾಂತಿ ಖಡ್ಗದಿಂದ ನನ್ನ ಸಂಹಾರಿ ಮಾಡಿಬಿಡುತ್ತೇನೆ. ತಮ್ಮ, ಆಘಾತದ ಮೇಲೊಂದು ಮತ್ತೊಂದು ಆಘಾತವೇ. ಅಣ್ಣ, ಅದ್ಯಾವ ಆಘಾತವಣ್ಣ ನಿನಗೆ? ಯಾಕೆ ಈ ರೀತಿ ಗಾಬರಿಗೊಂಡು ನಡುಗುತ್ತಿರುವಿ? ಇಂದಿನಿಂದ ಈ ರವಿಕಾಂತ ನಿನ್ನ ತಮ್ಮನಿದ್ದ ಹಾಗೆ, ನೀನು ಯಾವುದಕ್ಕೂ ಹೆದರಬೇಡ. ಹೆದರಿಕೆ ಆಗೈತಪ್ಪ, ಹೆದರಿಕೆ ಆಗೈತು. ಯಾಕಂದ್ರ ಆ ಕ್ರಾಂತಿ ವೀರ ನನ್ನ ತಮ್ಮ ಕಣಪ್ಪ. ಅವನಿಗೇನು ಮಾಡಬೇಡಪ್ಪ, ಕೈ ಮುಗಿದ ಕೇಳಿಕೊಳ್ಳುತ್ತೇನೆ. ಏನು ಆ ಕ್ರಾಂತಿವೀರ ನಿನ್ನ ತಮ್ಮನೇ? ಛೇ, ಎಲ್ಲ ವಿಚಿತ್ರವೇ ಸರಿ. ಇರಲಿ, ನನ್ನೊಂದಿಗೆ ಆಸ್ಪತ್ರೆಗೆ ಬನ್ನಿ, ಹೋಗೋಣ. ಯಾರು ಮಾಡಿದ ಪಾಪ ವಿಧಿ ನೀಡಿದೆ ಶಾಪ, ಜಗದಾಟ ತಿಳಿಯದೆ ಹೋಗು 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 ಜಯವೀರ, ಹೋಗು. ನಿನಗೆಂತೂ ಅರ್ಥವಾಗುತ್ತದೆ ಈ ಗೌಡ ಗಜರಾಜನ ಮಾಸ್ಟರ್ ಪ್ಲಾನ್. ರವಿಕಾಂತ, ನೀನೆಷ್ಟು ಇವರಿಗೆ ಉಪಚಾರಗೈದು ರಕ್ಷಿಸಿದರು, ಇವರನ್ನು ಅಪಚಾರದ ಅವಶೇಷದಲ್ಲಿ ನಾ ಸಿಲುಕಿಸಿ ಈ ನಗರದಲ್ಲಿ ನಾವೇ ನಾಯಕರೆಂದು ಮೆರೆಯುವ ಹಾಗೆ ನಿನ್ನಿಂದಲೇ ಕೈಗೂಡಿಸಿ
ನಾ ಮತ್ತೆ ಆ ರಾಧಿಕೆಯ ಕಂಡು ನಾ ಒರೆಸಿಕೊಂಡು ಆ ಎರಡು ಸಂಬಂಧಗಳ ಸರ್ವ ಆಸ್ತಿಗೆ ನಾ ಒಡೆಯಲಾಗದಿದ್ದರೆ ಮೈ ನೇಮ್ ಈಸ್ ಲ್ಯಾಂಡ್ ಕಿಂಗ್ ಅಂದ್ರೆ ರಾಜನೇ ಅಲ್ಲ.